ಬಿಹಾರದ ಎಲೆಕ್ಷನ್ ಸನ್ನಿಹಿತವಾಗ್ತಾ ಇದೆ. ಈ ಸಂದರ್ಭದಲ್ಲಿಯೇ ಪ್ರಧಾನಿ ನರೇಂದ್ರ ಮೋದಿಯವರು ಜಾತಿ ಗಣತಿಯ ಅಸ್ತ್ರವನ್ನ ತಮ್ಮ ಬತ್ತಳಿಕೆಯಿಂದ ಎತ್ತಿ ಪ್ರಯೋಗಿಸಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ಈಗ ನಾನಾ ರೀತಿಯ ಲೆಕ್ಕಾಚಾರ ಮತ್ತು ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ಹಾಗಾದ್ರೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡಂತಹ ನಿರ್ಧಾರದಿಂದ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ಕಾಂಗ್ರೆಸ್ ಜಾತಿ ಗಣತಿಯ ಅಸ್ತ್ರಕ್ಕೆ ಪ್ರಧಾನಿ ಮೋದಿ ಬ್ರಹ್ಮಾಸ್ತ್ರ. ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನ ಘೋಷಿಸಿದೆ ಕೇಂದ್ರ ಸರ್ಕಾರ. ಕೇಂದ್ರದ ಜಾತಿ ಜನಗಣತಿಯ ತೀರ್ಮಾನದಿಂದ ಕೆಲವು ರಾಜ್ಯಗಳಿಗೆ ಇಕ್ಕಟ್ಟು ಸೃಷ್ಟಿಯಾಗ್ಬಿಟ್ಟಿದೆ. ಮೋದಿ ಸರ್ಕಾರವನ್ನ ಸಂಕಷ್ಟಕ್ಕೆ ಸಿಲುಕಿಸುವಂತಹ ಪ್ಲಾನೇ ಉಲ್ಟಾ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮೀಸಲಾತಿ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಶಿಫಾರಸನ್ನ ಮಾಡ್ತಾರಾ ಮುಖ್ಯಮಂತ್ರಿಗಳು? ವರದಿಯನ್ನ ಅಂಗೀಕರಿಸಿ ಕೇಂದ್ರಕ್ಕೆ ಶಿಫಾರಸು ಮಾಡುವುದಕ್ಕೆ ಪ್ಲಾನ್ ಕೂಡ ರೆಡಿಯಾಗಿದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮುನ್ನೆಲೆಗೆ ಬರ್ತಾ ಇದೆ. ತೆಲಂಗಾಣ, ಕರ್ನಾಟಕ, ಬಿಹಾರದಲ್ಲಿ ಜಾತಿ ಗಣತಿಯ ವರದಿಯನ್ನ ರೆಡಿ ಮಾಡಲಾಗಿತ್ತು. ತೆಲಂಗಾಣದಲ್ಲಿ ಅಂಗೀಕಾರ ಆಗಿತ್ತು. ಬಟ್ ಈಗ ರಾಜ್ಯದಲ್ಲಿ ಒಂದು ರೀತಿ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವಂತಹ ಕೆಲಸ ಆಗುತ್ತಾ ಅಂತ ಹೇಳಿ, ಯಾಕೆಂದ್ರೆ ಪರ ವಿರೋಧದ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ವ್ಯಕ್ತವಾಗ್ತಾ ಇತ್ತು. ಫಸ್ಟ್ ಆಫ್ ಆಲ್ ಈಗ ರಾಜ್ಯ ಸರ್ಕಾರದ ಜಾತಿ ಜನಗಣತಿ ಇದೆಯಲ್ಲ, ಅದು ಮಾನ್ಯತೆನೇ ಕಳ್ಕೊಳ್ಳುತ್ತೆ ಅಂತ ನಾನು ಹೇಳ್ತಾ ಇರೋದು. ಹೌದು, ಇದು ಬಂದ್ರೆ ಕೇಂದ್ರದ ಜಾತಿ ಜನಗಣತಿ ತೀರ್ಮಾನದಿಂದ ರಾಜ್ಯಕ್ಕೆ ಇಕ್ಕಟ್ಟು ಸೃಷ್ಟಿಯಾಗಿದೆ. ಆ ಇಕ್ಕಟ್ಟನ್ನ ಹೇಗೆ ಬಗೆಹರಿಸ್ಕೊಳ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಈಗ ಡೋಲಾಯಮಾನದಲ್ಲಿದೆ ರಾಜ್ಯದ ಜಾತಿ ಜನಗಣತಿ ವರದಿ. ಯಾಕೆಂದ್ರೆ ಇದು ಮಾಡಿರೋದು 2014ರಲ್ಲಿ. ಈಗ ಹೊಸದು ಬರುತ್ತಲ್ಲ ಫ್ರೆಶ್ ಕೇಂದ್ರದಿಂದ, ಆಗಿದು ಮಾನ್ಯತೆ ಕಳ್ಕೊಳ್ಳುತ್ತೆ. ಸೊ ಕೇಂದ್ರದ ತೀರ್ಮಾನಕ್ಕೆ ಸಿಎಂ ಸಿದ್ದರಾಮಯ್ಯ ಸಹ ಸ್ವಾಗತವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ ಕಾಂಗ್ರೆಸ್ ಕೂಡ ಇದನ್ನು ಡಿಮ್ಯಾಂಡ್ ಮಾಡಿತ್ತು. ಆದರೆ ಕೇಂದ್ರದಿಂದ ಕೇವಲ ಜಾತಿ ಜನಗಣತಿಯ ಬದಲು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ನಡೆಸೋದಕ್ಕೆ ಸಿದ್ದರಾಮಯ್ಯನವರು ಒತ್ತಾಯವನ್ನು ಮಾಡಿದ್ದಾರೆ. ಬರೀ ಜಾತಿ ಆಧಾರಿತ ಜನಗಣತಿ ನಡೆದರೆ ಸಿದ್ದು ಗೇಮ್ ಪ್ಲ್ಯಾನ್ ಏನು, ಮೋದಿ ಸರ್ಕಾರವನ್ನು ಸಂಕಷ್ಟಕ್ಕೆ ಸಿಲುಕಿಸುವ ಪ್ಲ್ಯಾನ್ ಇದೆ ಇವ್ರದ್ದು. ಕೇಂದ್ರದ ಸಮೀಕ್ಷೆ ಇರಲಿ, ನಮ್ಮದೂ ಇರಲಿ ಅಂತಕ್ಕಂಥ ನಿಲುವು. ವರದಿ ಆಧರಿಸಿ ಮೀಸಲಾತಿ ಹೆಚ್ಚಳಕ್ಕೆ ಶಿಫಾರಸನ್ನು ಮಾಡುವಂತಹ ಸಾಧ್ಯತೆ. ಬಟ್ ನಾನು ಹೇಳ್ತಾ ಇದ್ದೀನಿ ಪದೇ ಪದೇ, ಹಂಗೆ ಮಾಡೋಕ್ಕೆ ಬರಲ್ಲ. ನಿಮಗೆ ಫ್ರೆಶ್ ಜನಗಣತಿ ಬಂದಾಗ ಹಳೇದು ಮಾನ್ಯತೆ ಕಳ್ಕೊಳ್ಳುತ್ತೆ. ಕೇಂದ್ರದವ್ರು ಮಾಡಿದ್ಮೇಲೆ ಅದೇ ಅಂತಿಮ. ಆಗ ನಿಮಗೆ ಕಾಂತರಾಜು ಕಮಿಟಿಯವರು ಮತ್ತು ಹೆಗಡೆ ಕಮಿಟಿಯವರು ಕೊಟ್ಟಿರ್ತಕ್ಕಂಥ ಜಾತಿ ಗಣತಿ ವರದಿ ಇದೆಯಲ್ಲ, ಅದನ್ನು ನೀವು ಅಂಗೀಕರಿಸೋಕ್ಕೂ ಆಗಲ್ಲ, ಶಿಫಾರಸ್ ಮಾಡೋಕ್ಕೂ ಆಗಲ್ಲ. ಅದನ್ನೇ ಎಲ್ಲರೂ ಕೇಳ್ಕೊತಾ ಇರೋದು, ವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡಿ ಅಂತ. ಈಗ ಎಲ್ಲರೂ ಸ್ವಾಗತ ಮಾಡಲೇಬೇಕು, ಯಾಕೆಂದರೆ ರಾಹುಲ್ ಗಾಂಧಿ ಡಿಮ್ಯಾಂಡ್ ಕೂಡ ಇದೇ ಇತ್ತು.